ಸೂರ್ಯ ಮುಳುಗದ ನಾಡೆಂದು ಆಂಗ್ಲರ ದೇಶಕ್ಕೆ ಕರೆಯುತ್ತಾರೆ ಎಂದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಒಮ್ಮೆ ಇತಿಹಾಸವನ್ನು ಕೆದಕಿದರೆ ಇವರಿಗೆ ಸಂಪೂರ್ಣವಾಗಿ ಸೋಲಿನ ರುಚಿಯನ್ನು ಉಣಿಸಿದವರ ಸಂಖ್ಯೆ ಬಹಳ ವಿರಳ. ಆದರೆ ನಮ್ಮ ಕನ್ನಡಿಗರ ಸಂಸ್ಥಾನವೊಂದು ಆಂಗ್ಲರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಸೋಲುಣಿಸಿತು. ಅದು ಯಾವುದೆಂದು ಊಹೆ ಮಾಡಬಲ್ಲಿರಾ? ಇಂದಿನ ಬೆಳಗಾವಿಯ ಕಿತ್ತೂರು ಸಂಸ್ಥೆಗೆ ಆಂಗ್ಲರಿಗೆ ಮೊದಲ ಸೋಲಿನ ರುಚಿ ತೋರಿಸಿತು. ರಾಣಿ ಚೆನ್ನಮ್ಮ ಇದರ ಸೂತ್ರಧಾರಿ. ಬನ್ನಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾಟಕದ ಮುಖಾಂತರ ತಿಳಿಸಿಕೊಳ್ಳೋಣ. ನವೆಂಬರ್ 1, 1856ರಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕವನ್ನು ರೂಪಿಸಲಾಯಿತು. ಕನ್ನಡ ನಾಡು ನುಡಿಯನ್ನು ಉಳಿಸಲು ಕನ್ನಡದ ಸಾಹಿತಿಗಳು, ಕವಿಗಳು ಮತ್ತು ವೀರರು ಹೋರಾಡುತ್ತಾರೆ. ಅಂಥವರಲ್ಲಿ ಅಕ್ಟೋಬರ್ 23, 1778ರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕಟಿ ಎಂಬ ಊರಿನಲ್ಲಿ ಜನಿಸಿದ ರಾಣಿ ಚೆನ್ನಮ್ಮರು ಒಬ್ಬರು. ಅಷ್ಟೇ ಅಲ್ಲ, ರಾಜ್ಯದ ಅಧಿಕಾರವನ್ನು ಪುರುಷರೇ ಆಳುತ್ತಿದ್ದ ಕಾಲವದು. ರಾಜಕೀಯ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಇರಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ರಾಜ್ಯದ ಅಧಿಕಾರ ಹಿಡಿದು ಬ್ರಿಟಿಷ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಅಷ್ಟೇ ಅಲ್ಲ ಗೆಳೆಯ, ಕನ್ನಡ ನಾಡು ನುಡಿಯನ್ನು ಪರಭಾಷೆಯೊಂದನ್ನು ರಚಿಸಿದ್ದಾರೆ. ಬನ್ನಿ ಅವರ ಕಥೆಯನ್ನು ನೋಡೋಣ. ಶುರು ಮಾಡೋಣವೇ? ಆಗಲಿ ಚೆನ್ನಮ್ಮ, ಖಡ್ಗ ಮತ್ತು ಪುರಾಣಿ ಈ ಕಡೆ. ಅಪ್ಪಾಜಿ, ಆ ಆಟಗಳ ಜೊತೆಗೆ ಈ ನೃತ್ಯ ಕೌಶಲ್ಯವನ್ನು ಕಲಿತಾ ಇದ್ದೀನಿ. ಹೌದಾ? ಅದಕ್ಕೆ ಇನ್ನೂ ಸಮಯವಿದ್ದಲ್ಲ ಮಗಳೇ. ಅಪ್ಪಾಜಿ, ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗೂ ಕಾಯುವುದಿಲ್ಲವೆಂದು ನೀವೇ ಹೇಳಿದ್ದೀರಾ ಅಲ್ವೇ? ಹೌದು. ಅದಕ್ಕೆ ಅಪ್ಪಾಜಿ, ಸಮಯದ ಸದುಪಯೋಗ ನಮ್ಮ ನಾಡಿನ ಮೇಲೆ ಶತ್ರುಗಳ ಹಠಾತ್ನೆ ಮಾಡಬಹುದು. ಆಗ ಈ ರೀತಿಗಳು ಉಪಯೋಗವಾಗುತ್ತವೆ.
ನಿನ್ನಂತ ಮಗಳು ಎಲ್ಲರ ಮನೆಯಲ್ಲೂ ಇರಲಿ. ಗುರುಗಳು ಹೇಳಿದ ಹಾಗೆ ನೀನು ಭಾರತದ ಇತಿಹಾಸದಲ್ಲಿ ಮಿನುಗುವೆ ತಾರೆಯಾಗುತ್ತಿ. ಹೊರಗಡೆ ಅರಮನೆಗೆ ಹೋಗೋಣ. ಆಗಲಿ ಅಪ್ಪಾಜಿ. ಗುರುಗಳೇ ಬನ್ನಿ. ಆಗಲಿ ಮಹಾರಾಜ್. ವರ್ಷಗಳು ಉರುಳಿದವು. ಚೆನ್ನಮ್ಮ ಮದುವೆಯಾಗಿ ಕಿತ್ತೂರಿನ ರಾಣಿಯಾದಳು. ಆದರೆ ಅದು ಬಹಳ ಕಾಲ ಉಳಿಯಲಿಲ್ಲ. 1826ರಲ್ಲಿ ರಾಜ ಮಲ್ಲುಸರ್ಜನು ವಿಧಿವಶನಾದನು. ಬ್ರಿಟಿಷರಿಗೆ ಕಿತ್ತೂರನ್ನು ತಮ್ಮ ವಶಕ್ಕೆ ಪಡೆಯಲು ಇದು ಒಳ್ಳೆಯ ಸಮಯವಾಗಿತ್ತು. ಅದಕ್ಕಾಗಿ ನೋವಿನಲ್ಲಿದ್ದ ರಾಣಿಯನ್ನು ಹಲವು ರೀತಿಯಲ್ಲಿ ಕೆಣಕುತ್ತಿದ್ದರು. ಮುಂದೆ ಏನಾಯಿತು ನೋಡೋಣ ಬನ್ನಿ. ಸಾಹೇಬ್ರ, ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಆ ರಾಣಿಗೆ ನಿಮ್ಮ ಭಾಷೆ ಅರ್ಥ ಆಗಲ್ರಿ. ಸಾಹೇಬ್ರ, ನಾವು ಕೆಟ್ಟವ್ರೆ ಆ ರಾಣಿಗೆ. ಆದರೆ ಈ ಕನ್ನಡ ಭಾಷೆ ತುಂಬಾ ಒಳ್ಳೆದು. ನೀವು ಸ್ವಲ್ಪ ಕನ್ನಡ ಕಲಿರಿ. ಆದರೆ ಜನರ ಜೊತೆಗೆ ವ್ಯವಹಾರ ಸಲೀಸರಾಗಿ ಮಾಡಬಹುದು. ರಾಣಿ ಜೊತೆಗೂ ಮಾತಾಡಬಹುದು. ರಾಣಿ ಚೆನ್ನಮ್ಮ. ಅಯ್ಯೋ, ಬರೀ ಚೆನ್ನಮ್ಮ ಗಾಡಿ ನಮ್ಮ ದೇಶಕ್ಕೆ ಒಯ್ದು ಅದು ಅಷ್ಟ. ಸಾಹೇಬ್ರೆ, ರಾಣಿ ಚೆನ್ನಮ್ಮ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಕನ್ನಡ ಭಾಷೆಯ ಕಲಿತವನೇ ಜೀವನವೇ ರಸದೂಟ. ಈ ಕನ್ನಡ ಕುಲ್ಕಾಣಿ. ಈಗ ನೋಡಿ, ನಾನು ಕನ್ನಡ ಮಾಡುತ್ತೇನೆ. ಸಾಹೇಬ್ರ, ಮಾಡುತ್ತೇನನ್ನ ಮಾತಾಡುತ್ತೇನೆ. ಸರಿ ಮಾತಾಡುತ್ತೇನೆ. ಹೇಗೋ ನಾವು ಕರ್ನಾಟಕದ ಎಲ್ಲ ಸಂಸ್ಥಾನಗಳನ್ನು ವಶಪಡಿಸಿಕೊಂಡಿದ್ದೇವೆ. ಓಕೆ ಸ್ಟೀವನ್ಸನ್, ಆದರೆ ಕಿತ್ತೂರು. ಸಾಹೇಬ್ರ, ಇದು ಕನ್ನಡ ಭಾಷೆ ನಿಮ್ಮ ವಶವಾಗಿದೆ. ಚಿಂತ ಬಿಡಿ. ಕುಲ್ಕಾಣಿ, ಈಗ ನಾವು ಕಿತ್ತೂರ ಕಡೆಗೆ ಹೋಗೋಣ. ಅವರಿಗೆ ಹೇಳಬೇಕಿದ್ದಲ್ಲ ಹೇಳಿಯೇ ಬಿಡೋಣ. ಸ್ಟೀವನ್ಸನ್, ಈಗ ನಾವು ಕಿತ್ತೂರು ಕಡೆ ಹೋಗೋಣ. ವಾವ್ ಸ್ಟೀವನ್ಸನ್, ಎಷ್ಟು ಸುಂದರವಾದ ಅರಮನೆ. ಬನ್ನಿ ಸಾಹೇಬ್ರ, ಕುತ್ಕೊಳ್ಳಿ. ನಮಸ್ತೆ ರಾಣಿ ಸಾಹೇಬ್. ನಮಸ್ತೆ. ನೀವು ಬಂದ ಕಾರಣ? ತುಂಬಾ ದಿವಸಗಳಿಂದ ನಿಮ್ಮ ಸಂಸ್ಥಾನದಿಂದ ನಮ್ಮ ಕಂಪನಿಗೆ ಬರಬೇಕಾದ ಕಪ್ಪ ಕಾರ್ಮಿಕರು ಬಂದೇ ಇಲ್ಲ. ನಾವು ಎಷ್ಟೇ ಒಳಗನ್ನು ಬರೆದರು ನಿಮ್ಮ ಕಡೆಯಿಂದ ಬಂದೆಯನ್ನು ಒಂದು ಉತ್ತರ ಬಂದೇ ಇಲ್ಲ. ಮಲಮ್ಮ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿ. ಆಗಲಿ ತಾಯಿ. ಸಾಹೇಬ್ರ, ನಿಮ್ಮ ಎಲ್ಲ ಪತ್ರಗಳಿಗೆ ಉತ್ತರ ನೀಡಿ ಬೊಂಬಾಯಿಯ ನಿಮ್ಮ ಹಿರಿಯ ಅಧಿಕಾರಿಗೆ ತಿಳಿಸಿದ್ದೇವೆ. ತ್ಯಾಕರೆ, ತಕ್ಕಡಿ ಹಿಡಿದು ನಮ್ಮ ನಾಡಿನಲ್ಲಿ ವ್ಯಾಪಾರಕ್ಕೆ ಅನುಮತಿ ಗೆಲ್ಲವರು ಯಾರು? ಹೌದು, ನಾವೇ. ಹಿಂಗಿರುವಾಗ ಕಪ್ಪ ಕಾಣಿಕೊಡಬೇಕಾದವರು ಯಾರು? ಚೆನ್ನಮ್ಮ, ನಿಮ್ಮ ಊಟದನ ಅತಿಯಾಯಿತು. ಕೂಡಲೇ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಸಾಧಿಸಿ. ತ್ಯಾಕರೆ, ಕಪ್ಪ ಕೊಡಬೇಕೆ? ಕಪ್ಪ? ನೀವೇನು ನಮ್ಮ ನಾಡಿನ ಹೊಲಗದ್ದೆಗಳಲ್ಲಿ ಉತ್ತಿ ಬಿತ್ತಿ ಬೆಳೆದಿದ್ದೀರೇನು? ಇಲ್ಲ, ಈ ನಮ್ಮ ಕನ್ನಡ ನಾಡಿನವರನ್ನು ನಿಮ್ಮ ಸಹೋದರರನ್ನೇ
ಕಂಡಿದ್ದೀರಾ? ಇಲ್ಲವಲ್ಲ. ಇಲ್ಲಿಯವರೆಗೆ ನಿಮ್ಮನ್ನು ಈ ನಾಡಿನಲ್ಲಿ ಇರಲು ಬಿಟ್ಟಿದ್ದು ಕನ್ನಡಿಗರ ಧಾರಾಳ ಮನಸ್ಸು. ಅವರಿವರ ನಡುವೆ ಜಗಳ ತಂದು ಹಲವು ಸಂಸ್ಥಾನಗಳಿಂದ ವಶಪಡಿಸಿಕೊಂಡ ನಿಮ್ಮ ಈಸ್ಟ್ ಇಂಡಿಯಾ ಕಂಪನಿ ಬೇರನ್ನು ಬುಡಸಮೇತ ಬಿಟ್ಟು ಬಿಟ್ಟೆವು. ಚೆನ್ನಮ್ಮ, ಇದು ಹವಾಮಾನ. ಚೆನ್ನಮ್ಮ, ನಮ್ಮ ಕಂಪನಿ ನಿಮ್ಮ ಸಂಸ್ಥಾನದ ಮೇಲೆ ಯುದ್ಧ ಸಾರುತ್ತದೆ. ಬನ್ನಿ, ನಮ್ಮ ಕನ್ನಡ ನಾಡಿನ ವೀರವನಿತೆಯು ತಕ್ಕ ಪಾಠ ಕಲಿಸುತ್ತಾರೆ. ಚೆನ್ನಮ್ಮ, ಮಲ್ಲಮ್ಮ, ಅಮಟೂರು ಬಾಲಕನ ಮೂಲಕ ಗುರುಗಳಿಗೆ ಸಂಗತಿಯನ್ನು ಯುದ್ಧಕ್ಕೆ ಬೇಕಾದ ತಯಾರಿ ನಡೆಸಿ. ಅಕ್ಟೋಬರ್ 1784 ತನ್ನ ಠಾಕರೆ ತನ್ನ 20,000 ಸೈನಿಕರೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದನು. ಆದರೆ ಅಮಟೂರು ಬಾಲಕ ಅವನನ್ನು ಕೊಂದನು. ಕಿತ್ತೂರು ಮೊದಲ ಯುದ್ಧದಲ್ಲಿ ಜಯ ಗಳಿಸಿತ್ತು. ಬ್ರಿಟಿಷ್ ಅಧಿಕಾರಿಗಳನ್ನು ಹೋರಾಡಿದ್ದ ಬಂಧಿಸಿದರು. ಆಗ ಬ್ರಿಟಿಷರು ತಮ್ಮ ಅಧಿಕಾರಿಗಳನ್ನು ಬಿಟ್ಟರೆ ಮತ್ತೆಂದು ಕಿತ್ತೂರಿನ ಮೇಲೆ ದಾಳಿ ಮಾಡುವುದಿಲ್ಲ ಎಂದು ಸಂದೇಶ ಕಳಿಸಿದರು. ರಾಣಿ ಅವರನ್ನು ನಂಬಿ ಅಧಿಕಾರಿಗಳನ್ನು ಬಿಟ್ಟರು. ಬ್ರಿಟಿಷ್ ಆಡಿದ ಮಾತಿಗೆ ತಪ್ಪಿ ಕಿತ್ತೂರಿನ ಮೇಲೆ ಹಠಾತ್ತನೆ ಯುದ್ಧ ಮಾಡಿದನು. ಈ ಮೋಸದಿಂದ ಕಿತ್ತೂರು ಸೋತಿತು. ಚೆನ್ನಮ್ಮ ಬಂದಿಯಾದಳು. 1829ರಲ್ಲಿ ರಾಣಿ ಚೆನ್ನಮ್ಮ ತನ್ನ ಕೊನೆಯ ಉಸಿರನ್ನು ಬಿಟ್ಟಳು. ಭಾಷೆ ಬರೀ ಅಕ್ಷರವಲ್ಲ, ಶಬ್ದವೂ ಅಲ್ಲ. ಆ ನಾಡಿನ ಜನರ ಜೀವ. ಅಂತಹ ಜೀವನವನ್ನು ಉಳಿಸೋಣ, ಬೆಳೆಸೋಣ. ಅಷ್ಟೇ ಅಲ್ಲ, ನಾಡು ನುಡಿಗಾಗಿ ಶ್ರಮಿಸಿದ ರಾಣಿ ಚೆನ್ನಮ್ಮ ಮತ್ತು ಕವಿ ಸಾಹಿತಿಗಳ ಶ್ರಮವನ್ನು ಅರಿತು ಕನ್ನಡ ಭಾಷೆಯನ್ನು ಎಲ್ಲಾ ಭಾಷೆಗಳಂತೆಯೇ ಕಲಿಯೋಣ, ಕಲಿಸೋಣ, ಉಳಿಸೋಣ, ಬೆಳೆಸೋಣ. ಬನ್ನಿ, ವೈವಿಧ್ಯತೆಯನ್ನು ಆನಂದಿಸೋಣ. ಬನ್ನಿ, ವೈವಿಧ್ಯತೆಯನ್ನು ಆನಂದಿಸೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ.